ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಕೊಡುವಂತ ಒಂದು ಹೇಳಿಕೆಯಿಂದಾಗಿ ಬಹಳಷ್ಟು ಜನರು ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ದೀಪಿಕಾ ದಾಸ್ ಅವರಿಗೆ ಈಗ ಅವಮಾನ ಮಾಡಿದರೆ ಅವರ ನೆಂಟರಾಗಬೇಕು ದೀಪಿಕಾ ದಾಸ್ ಅವರು. ಅವಳು ಯಾವ ಸೀಮೆ ಹೀರೋಯಿನ್, ಎಷ್ಟು ಫಿಲಂ ಮಾಡಿದಾಳೆ, ಅವ್ರಿಗೆ ಏನು ಪಬ್ಲಿಸಿಟಿ ಇದೆಯಾ, ಫಿಲಂ ಏನು ಹಿಟ್ ಆಗಿದೆ ಹಾಗೆ ಹೀಗೆ ಅಂತ ಕೂಡ ತುಂಬಾನೇ ಹೀನಾಯವಾಗಿ ತುಂಬಾನೇ ಕೀಳಾಗಿ ಮಾತನಾಡಿದ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಮ್ಮ ಅವರು. ಸೊ ಇದರಿಂದಾಗಿ ಬಹಳಷ್ಟು ನೆಟ್ಟಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಯಶ್ ಅವರ ತಾಯಿ ಈ ರೀತಿಯೆಲ್ಲ ತುಂಬಾನೇ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ. ಯಶ್ ಅವ್ರು ನೋಡಿದ್ರೆ ಅಂತ ಒಂದು ದೊಡ್ಡ ಸ್ಟಾರ್, ರಾಕಿಂಗ್ ಸ್ಟಾರ್ ಯಶ್ ಅವರ ಅಮ್ಮ ಪುಷ್ಪಮ್ಮ ಅವರು ಯಾಕೆ ಈ ರೀತಿಯೆಲ್ಲ ಮಾತುಗಳನ್ನ ಆಡಿದ್ದಾರೆ. ಮಾಡಿರುವಂತದ್ದು ಒಂದೇ ಸಿನಿಮಾ ಕೊತ್ತಲವಾಡಿ, ಅದು ಕೂಡ ಫ್ಲಾಪ್ ಆಗೋಯ್ತು. ಅಂತದ್ರಲ್ಲಿ ಇವರು ಈ ರೀತಿಯೆಲ್ಲ ಹೇಳಿಕೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಸಾಕಷ್ಟು ಅವರ ಅಭಿಮಾನಿಗಳಾಗಿರ್ಬೋದು, ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಗಳು ಕೂಡ ಅಷ್ಟೇ ಈ ರೀತಿಯೆಲ್ಲ ಮಾತನಾಡಬಾರದು. ಅವರ ಹೇಳಿಕೆಯಿಂದ ಬಹಳಷ್ಟು ಜನರಿಗೆ ಇನ್ಸಲ್ಟ್ ಆಗುತ್ತೆ, ಅವಮಾನ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಭಿಮಾನಿಗಳು. ಇನ್ನ ದೀಪಿಕಾ ದಾಸ್ ಅವರು ಇದನ್ನ ನೋಡಿದ್ದು ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮರ್ಯಾದೆ ಕೊಟ್ಟು ಮರ್ಯಾದೆಯನ್ನು ತೆಗೆದುಕೊಳ್ಳೋದನ್ನ ಕಲ್ತ್ಕೋಬೇಕು. ಯಾರಾದ್ರೇನು ದೊಡ್ಡಮ್ಮಾದ್ರೂ ಸರಿ, ಯಾರಮ್ಮಾದ್ರೂ ಕೂಡ ಸರಿನೇ. ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ. ನಾನು ದೊಡ್ಡ ನಟಿ ಅಲ್ಲದೆ ಇರ್ಬೋದು, ನಾನು ಏನು ಸಾಧನೆ ಮಾಡದೆ ಇರ್ಬೋದು, ಬಟ್ ನಾನು ಹೆಸರನ್ನ ಸಂಪಾದನೆ ಮಾಡಿದ್ದೀನಿ, ಜನರನ್ನ ಗುರುತಿಡಿಯುತ್ತಾರೆ, ಅಷ್ಟೇ ಸಾಕು ನನಗೆ. ಬೇರೆಯವರಿಂದ ನಾನು ಏನು ಈ ರೀತಿಯೆಲ್ಲ ಅವಮಾನ ಪಡಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಂತ ಕೂಡ ಮಾತುಗಳನ್ನು ದೀಪಿಕಾ ದಾಸ್ ಅವರು ತಿಳಿಸಿ ಇಂಡೈರೆಕ್ಟ್ ಆಗಿ ಬೈದಿದ್ದಾರೆ ಅಂತ ಹೇಳ್ಬೋದು. ಹೌದು, ದೀಪಿಕಾ ದಾಸ್ ಅವ್ರು ಒಳ್ಳೆಯ ನಟಿ, ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಅವ್ರು ಇಲ್ಲಿಯ ತನಕ ಸರ್ವೈವಾಗಿ ಬಂದಿರೋದು. ಬಟ್ ಪುಷ್ಪಮ್ಮ ಅವರು ಆಡಿದಂತ ಮಾತಿದಲ್ಲ, ಅದನ್ನ ಯಾರು ಕೂಡ ಒಪ್ಪೋದಿಲ್ಲ.